ಹಸಿರು ಸ್ನೇಹಿತನ ಕಥೆ. ಒಂದು ಸಣ್ಣ ಹಳ್ಳಿಯ ಅಂಚಿನಲ್ಲಿ ಅಪ್ಪು ಎಂಬ ಚಿಕ್ಕ ಹುಡುಗನಿದ್ದ. ಅಪ್ಪುಗೆ ಪ್ರಕೃತಿಯೆಂದರೆ ತುಂಬಾ ಪ್ರೀತಿ. ಪ್ರತಿದಿನವೂ ಶಾಲೆಗೆ ಹೋಗುವಾಗ ದಾರಿಯಲ್ಲಿದ್ದ ಮರಗಳು, ಹೂಗಳು, ಹಕ್ಕಿಗಳೊಂದಿಗೆ ಮಾತನಾಡುತ್ತಾ ಹೋಗುತ್ತಿದ್ದ. ಒಂದು ದಿನ ಅಪ್ಪು ತನ್ನ ಪ್ರಿಯವಾದ ದೊಡ್ಡ ಆಲದ ಮರದ ಬಳಿ ಬಂದಾಗ ಅಲ್ಲಿ ಕೆಲವರು ಮರವನ್ನು ಕಡಿದು ಹಾಕಲು ಸಿದ್ಧರಾಗಿದ್ದರು. ಅಪ್ಪು ಅಚ್ಚರಿಯಿಂದ ಕೇಳಿದನು, ಈ ಮರವನ್ನು ಏಕೆ ಕತ್ತರಿಸುತ್ತಿದ್ದೀರಿ? ಒಬ್ಬ ವ್ಯಕ್ತಿ ಹೇಳಿದರು, ಇಲ್ಲಿ ರಸ್ತೆ ಮಾಡಬೇಕು ಅಲ್ವಾ? ಅಪ್ಪು ದುಃಖದಿಂದ ಮನೆಗೆ ಓಡಿಹೋದ. ಆ ರಾತ್ರಿ ಅವನಿಗೆ ಒಂದು ವಿಚಿತ್ರ ಕನಸು ಬಂತು. ಕನಸಿನಲ್ಲಿ ಮರಗಳು ಮಾತನಾಡುತ್ತಿದ್ದವು. ಆಲದ ಮರ ಅಪ್ಪುವನ್ನು ನೋಡಿ ಹೇಳಿತು, ಅಪ್ಪು, ನಾವು ಇಲ್ಲದಿದ್ದರೆ ನೀನು ಉಸಿರಾಡಲು ಗಾಳಿ ಎಲ್ಲಿಂದ ಬರಲಿದೆ? ನಾವು ಇಲ್ಲದಿದ್ದರೆ ಮಳೆ ಯಾರು ತರುತ್ತಾರೆ? ಅಪ್ಪು ಬೆಚ್ಚಿಬಿದ್ದು ಎದ್ದನು. ಅವನು ತಕ್ಷಣ ಶಾಲೆಗೆ ಹೋಗಿ ತನ್ನ ಶಿಕ್ಷಕರಿಗೆ ಎಲ್ಲವನ್ನೂ ತಿಳಿಸಿದ. ಶಿಕ್ಷಕರು ಮಕ್ಕಳೊಂದಿಗೆ ಸೇರಿ ಒಂದು ಯೋಜನೆ ಮಾಡಿದರು. ಎಲ್ಲಾ ಮಕ್ಕಳು ಸೇರಿ ಮರಗಳನ್ನು ಉಳಿಸೋಣ ಎಂಬ ಫಲಕಗಳನ್ನು ಹಿಡಿದು ಹಳ್ಳಿಯಲ್ಲಿ ಜಾಥಾ ನಡೆಸಿದರು. ಹಿರಿಯರು ಮಕ್ಕಳ ಮಾತು ಕೇಳಿ ಯೋಚಿಸಿದರು. ಅವರು ರಸ್ತೆ ಬೇರೆ ದಾರಿಯಲ್ಲಿ ಮಾಡುವ ನಿರ್ಧಾರ ತೆಗೆದುಕೊಂಡರು. ಆಲದ ಮರ ಉಳಿಯಿತು. ಹಳ್ಳಿಯಲ್ಲೂ ಮತ್ತೆ ಹಸಿರು ತುಂಬಿತು. ಅಪ್ಪು ಸಂತೋಷದಿಂದ ಮರವನ್ನು ಅಪ್ಪಿಕೊಂಡು ಹೇಳಿದನು, ನಾವು ಪ್ರಕೃತಿಯನ್ನು ಉಳಿಸಿದರೆ ಪ್ರಕೃತಿಯೂ ನಮ್ಮನ್ನು ಉಳಿಸುತ್ತದೆ.